ಇವೆಲ್ಲ ಬಿಲ್ಡಿಂಗ್ ಡೆವಲಪ್ ಸರ್ ಇವೆಲ್ಲ ಮಹಾನಗರ ಪಾಲಿಕೆಯಿಂದ ಸುಮಾರಾಗಿ 34 ಕಾಂಪ್ಲೆಕ್ಸ್ಗಳು ಹತ್ತತ್ರ 40 ವರ್ಷಗಳ ಕಾಲ ಇಲ್ಲಿ ವ್ಯಾಪಾರ ಮಾಡ್ಕೊಂತ ಬರ್ತಾ ಇದ್ದಾರೆ. ಪ್ರತಿ ತಿಂಗಳು ಕೂಡ ಕಾರ್ಪೊರೇಷನ್ ಏನು ಅಮೌಂಟ್ ಕಟ್ಟಬೇಕಾಗಿದೆ, ಬಾಡಿಗೆ ಕಟ್ಟಬೇಕಾಗಿದೆ, ಪ್ರತಿ ತಿಂಗಳು ಕೂಡ ಕಟ್ಕೊಂತ ಬಂದಿದ್ದಾರೆ. ಇದು ಕಳೆದ ತಿಂಗಳ ಮೇ ತಿಂಗಳದ ರಿಸಿಪ್ಟ್ಗಳು ಇದೆ. ಏನ್ ಇವತ್ತು ಬಹಳಷ್ಟು ದಿನಗಳಿಂದ ಈ ಕಾಂಪ್ಲೆಕ್ಸ್ ಅಲ್ಲಿ ಜೀವನ ಮಾಡ್ಕೊಂಡು ವ್ಯಾಪಾರ ಮಾಡ್ಕೊಂಡ್ ಬರ್ತಾ ಇದಾರೋ ಅವ್ರಿಗೆ ಇಲ್ಲಿ ತನಕ ಇದೆ. ಕಾರ್ಪೊರೇಷನ್ ಇಂದ ಖಾಲಿ ಮಾಡಂದೇಳಿ ಯಾವುದೇ ಆದೇಶ ಇಲ್ಲ, ಸರ್ಕಾರದಿಂದ ಯಾವುದೇ ಖಾಲಿ ಮಾಡಂದೇಳಿ ಆದೇಶ ಇಲ್ಲ. ಕೇವಲ ಬಹಳಷ್ಟು ಮಂದಿ ಗುಂಡಾಗಳೆಲ್ಲರೂ ಕೂಡ ಬಂದು ಇಲ್ಲಿ ಶಟ್ರುಗಳೆಲ್ಲ ಕೂಡ ಕಿತ್ಕೊಂಡು ಹೋಗಿದ್ದಾರೆ. ಮತ್ತೆ ಬರೋದು ಖಾಲಿ ಮಾಡೋದು, ಅವ್ರಿಗೆ ತೊಂದರೆ ಮಾಡೋದು ಯಾವುದೇ ರೀತಿಯಲ್ಲಿ ಕೂಡ ಅವ್ರಿಗೆ ಲೆಕ್ಕನೆ ಮಾಡ್ತಾ ಇಲ್ಲ. ಹಂಗಾಗಿ ಬಹಳಷ್ಟು ಸಾರಿ ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ರಿ ಅಂದ್ರೆ ಯಾರು ಪೊಲೀಸರು ಕಂಪ್ಲೇಂಟ್ ತಗೊಂತ ಇಲ್ಲ. ಕಾರ್ಪೊರೇಷನ್ ಅವರು ಕರೆದು ನೀವು ಏನ್ರಿ ನೀವು ಏನು ಇದೆಲ್ಲ ಕೂಡ ಗುಂಡಾಗಳು ಬಂದು ತೊಂದರೆ ಮಾಡ್ತಾ ಇದ್ರೆ ಅದು ನಮಗೆ ಗೊತ್ತೇ ಇಲ್ಲ ಅಂತಾರ. ನಾವು ಒತ್ತಾಯ ಮಾಡ್ತಾ ಇದ್ವಿ ಇವತ್ತು ಕಂಪ್ಲೇಂಟ್ ಮಾಡ್ರಿ ಅಂತೇಳಿ, ನಾವು ಈಗ ಗೊತ್ತೇ ಇಲ್ಲ ಅಂತ ಹೇಳ್ತಾ ಇದಾರ. ಹಂಗಾಗಿ ನಮ್ಮೆಲ್ಲರೂ ಹೋರಾಟ ಇದಿಷ್ಟೇ. ಇವತ್ತೆಲ್ಲರೂ XMLAಗಳು ನಾವೆಲ್ಲರೂ ಕೂಡ ಅವ್ರೇನ್ ಇವತ್ತು ಕಾಂಪ್ಲೆಕ್ಸ್ ಅಲ್ಲಿ 34 ಕಾಂಪ್ಲೆಕ್ಸ್ ಅಲ್ಲಿ ತುಂಬಾ ವರ್ಷಗಳಿಂದ ಏನು ವ್ಯಾಪಾರ ಮಾಡ್ಕೊಂಡ್ ಬರ್ತಾ ಇದ್ರ, 42 ಕಾಂಪ್ಲೆಕ್ಸ್ ಗಳು ಏನು ಅವ್ರು ತುಂಬಾ ದಿನಗಳಿಂದ ವ್ಯಾಪಾರ ಏನ್ ಮಾಡ್ಕೊತಾರ, ಅವ್ರಿಗೆ ತ್ರಾಸ ಕೊಡಬಾರ್ದು, ತಕರಾರು ಕೊಡಬಾರ್ದು. ಅವ್ರಿಗೆ ಏನ್ ಇವತ್ತು ಯಾರೋ ರೌಡಿಗಳು ಬಂದು ಗುಂಡಾಗಳು ಬಂದು ರಾತ್ರಿ ಹೊತ್ತಿನಲ್ಲಿ ಏನು ಶಟ್ರುಗಳು ಕಿತ್ಕೊಂಡು ಹೋಗ್ತಾ ಇದಾರೋ, ಅವ್ರಿಗೆ ತೊಂದರೆ ಮಾಡ್ತಾ ಇದ್ರು, ಯಾರು ಧಮಿಕೆ ಕೊಡ್ತಾ ಇದ್ರು, ಅವ್ರ ಮೇಲೆ FIR ಆಗ್ಬೇಕು. ಅವ್ರಿಗೆ ಒಂದ್ ರೀತಿ ಭದ್ರತೆ ಅಂದ್ರೆ ಅವ್ರಿಗೆ ರಕ್ಷಣೆ ಕೊಡುವಂತ ಕೆಲಸ ಬೇಕು. ಯಾರು ಇಲ್ಲಿದ್ದಂತ ಲೋಕಲ್ ಹೆಡ್ಸ್ ಅಂತ ಯಾರೋ ಕಾಂಗ್ರೆಸ್ನ ಗುಂಡಾಗಳು ಅಂತ ಹೇಳ್ತಾ ಇದ್ರು. ಕಾಂಗ್ರೆಸ್ ಪಾರ್ಟಿನ ಕೆಲವು ಮಂದಿ ಅವ್ರ ಹಿಂಬಾಲಕರು ಅಂದ್ರೆ ಯಾರು ಹಿಂಬಾಲಕರು ಗೊತ್ತಿಲ್ಲ ಆಗ್ಲಿ, ಅವ್ರು ಸಣ್ಣ ಸಣ್ಣ ಪುಡಾರಿ ರೌಡಿಗಳೆಲ್ಲ ಸೇರಿ ಇವ್ರ ಮೇಲೆ ದಿನನಿತ್ಯ ಬಂದು ಅವ್ರ ಖಾಲಿ ಮಾಡೋದು, ವ್ಯಾಪಾರ ನಡೀತಿದ್ರೆ ಹೋಗಿ ವ್ಯಾಪಾರದಲ್ಲಿ ಮಧ್ಯದಲ್ಲಿ ನಿಂತು ಬೆದರಿಸೋದು, ಮತ್ತೆ ರಾತ್ರಿ ಹೊತ್ತು ಬಂದು ಅವ್ರ ಶಟ್ರುಗಳು ಕಿತ್ಕೊಂಡು ಹೋಗ್ತಾ ಇದಾರೆ. ಉದಾಹರಣೆಯಾಗಿ ಮೇಲೆ ಹತ್ತಂತ ಹೋಗಿ ನೋಡಿದ್ರೆ ಮೇಲೆ ಹತ್ತಿ ಆ ಕಾಂಪ್ಲೆಕ್ಸ್ ಶಟ್ರುಗಳೆಲ್ಲ ಕೂಡ ಕಿತ್ಕೊಂಡು ಹೋಗಿದ್ರೆ. ಹಂಗಾಗಿ ಅವ್ರಿಗೆ ನಮ್ಗೆ ಕಂಪ್ಲೇಂಟ್ ಕೊಟ್ಟರೆ ಕೂಡ ಕಂಪ್ಲೇಂಟ್ ತಗೊಂಡಿಲ್ಲಂತೆ. ಇಲ್ಲಿ ತನಕ ಕಂಪ್ಲೇಂಟ್ ತಗೊಂಡಿಲ್ಲ ಅನ್ನೋ ಕಾರಣದಿಂದ ನಾವೆಲ್ಲರೂ ಕೂಡ ಕುಂತಿದ್ವಿ. ಇವತ್ತು ಕ್ಲಾರಿಫಿಕೇಶನ್ ಕೊಡ್ಬೇಕು ಸರ್ಕಾರ. ಏನಪ್ಪಾ ಖಾಲಿ ಮಾಡ್ಬೇಕಂದ್ರೆ ಏನ್ ಆದೇಶ ಮೇಲೆ ಏನ್ ಖಾಲಿ ಮಾಡ್ಬೇಕಂತೀರಿ? ಆಲ್ರೆಡಿ ಕೋರ್ಟ್ ಅಲ್ಲಿ ಇದೆ. ಅವ್ರಿಗೆ ಕಾರ್ಪೊರೇಷನ್ ಅವರಿಗೆ ಇವ್ರು ವ್ಯಾಪಾರಸ್ಥರಿಗೆ ಎಲ್ಲರೂ ಕೂಡ ಕೋರ್ಟ್ ಅಲ್ಲಿ ನಡೀತಾ ಇದೆ. ಕೋರ್ಟ್ ಅಲ್ಲಿ ಯಥಾಸ್ಥಿತಿಯನ್ನು ಕಾಪಾಡ್ಬೇಕಂತ ಹೇಳಿದಾರ. ಅವ್ರು ಹೊಸದಾಗಿ ಮಾಡಂಗಿದ್ರೆ PPP ಮಾಡಲಲ್ಲಿ ಮಾಡಂತ ಹೇಳಿದಾರ. PPP ಮಾಡಲದಲ್ಲಿ ಮಾಡಂಗಿದ್ರೆ ಇವರು ಮೊದಲನೇ ಆದ್ಯತೆ ಇಲ್ಲಿದ್ದಂತ 30-40 ವರ್ಷಗಳ ಇಲ್ಲಿ ವ್ಯಾಪಾರ ಮಾಡ್ತಾರ, ಅವ್ರಿಗೆ ಅವಕಾಶ ಕೊಡ್ಬೇಕಂತ ಹೇಳಿದಾರ. ಅರೆ ತುರಿಯಲ್ಲಿ ಕೂಡ ಬಂದು ಈ ರೀತಿ ದೌರ್ಜನ್ಯ ಮಾಡೋದ್ರಿಂದ ಅವ್ರ ಮಕ್ಕಳೆಲ್ಲರೂ ಕೂಡ ಬಂದು ಅವ್ರು ಕಣ್ಣೀರಾಗ್ತಾ ಇದ್ರು. ಅಣ್ಣವ್ರ ನಮ್ಮ ರಕ್ಷಣೆ ಕೊಡ್ಬೇಕು ಅನ್ನೋ ಕಣ್ಣೀರಾಗ್ತಾ ಇರೋ ಕಾರಣ ನಾವ್ ಇಲ್ಲಿ ಬಂದು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ವಿ. ಅವ್ರಿಗೆ ನ್ಯಾಯ ಕೊಡ್ಬೇಕು, ರಕ್ಷಣೆ ಕೊಡ್ಬೇಕು. ಆಲ್ರೆಡಿ ನೋಡ್ರಿ, ಇವತ್ತು ರೆಕಾರ್ಡ್ ಇತ್ತಲ್ಲಪ್ಪ, ಅವರು ರೆಕಾರ್ಡ್ ಇದೆ. ಆ ರೆಕಾರ್ಡ್ ಅಲ್ಲಿ ಯಾರು ಗುಂಡಾಗಳು ಬಂದು ದೌರ್ಜನ್ಯ ಮಾಡ್ತಾ ಇದಾರೆ ಅಂತೇಳಿ ಆಲ್ರೆಡಿ ರೆಕಾರ್ಡ್ ಅಲ್ಲಿ ಕಾಣ್ತಾ ಇದಾರೆ. ಇಲ್ಲಿ ಕಾಂಗ್ರೆಸ್ಸಿನ ನಾಯಕರು ಅವ್ರ ಹಿಂಬಾಲಕರೇ ಇವತ್ತು ಈ ರೀತಿ ಗುಂಡಾಗಿರಿ ಮಾಡ್ತಾ ಇದಾರೆ. ಹಂಗಾಗಿ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಇವತ್ತು ಕಾರ್ಪೊರೇಷನ್ ಕಾಂಪ್ಲೆಕ್ಸ್ ನ ಶಟ್ರುಗಳು ತಗೊಂಡೋಗಿದ್ರ ಕಡೆ ಅವ್ರ ಅಧಿಕಾರಿಗಳು ಏನ್ ಹೇಳ್ತಾ ಇದಾರೆ, ನಮ್ಗೆ ಗೊತ್ತಿಲ್ಲ ರೀ ಅಂತ ಇದಾರೆ. ನಾನು ಹೇಳ್ದೆ ಮೇಲೆ ಹತ್ತಿ ನೋಡ್ರಿ, ಕಾಂಪ್ಲೆಕ್ಸ್ ಶಟ್ರುಗಳೆಲ್ಲ ಕೂಡ ಕಿತ್ಕೊಂಡು ಹೋಗಿದ್ರ, ನಾವ್ ಇವಾಗ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ರ ಅವ್ರ ಮೇಲೆ FIR ಮಾಡ್ಬೇಕಂತ ಒತ್ತಾಯವನ್ನು ಕೂಡ ಮಾಡ್ತೀನಿ. ಉದ್ದೇಶ ಇಷ್ಟ, ಅವ್ರ ಉದ್ದೇಶ ಅವ್ರು ಗುಂಡಾಗಿರಿ ಮಾಡೋದ್ರಿಂದ ಕಾಂಪ್ಲೆಕ್ಸ್ ಖಾಲಿ ಮಾಡಿಕೊಂಡು ಅವ್ರು ನುಗ್ಗಬೇಕನ್ನಂತ ಪ್ರಯತ್ನ ಮಾಡ್ತಾ ಇದಾರೆ. ಅವ್ರು ನುಗ್ಗಬೇಕು, ಅವ್ರು ಬಡವರು ತೆಗೆದು ಅವ್ರು ಇವಾಗ ಸರ್ಕಾರ ಇದೆ, ಅವರು ಅಡ್ಮಿನಿಸ್ಟ್ರೇಷನ್ ಕಾರ್ಪೊರೇಷನ್ ಅವ್ರದೇ ಇರೋ ಕಾರಣ ಖಾಲಿ ಮಾಡ್ಬೇಕು, ಅವ್ರು ನುಗ್ಗಿ ಅವ್ರು ವ್ಯಾಪಾರ ಮಾಡ್ಕೋಬೇಕು, ಬಡವರು ಕಿತ್ತಾಕ್ಬೇಕು, ಅವ್ರು ವ್ಯಾಪಾರ ಮಾಡ್ಬೇಕನ್ನಂತ ಕಾರಣದಿಂದ ಈ ರೀತಿ ದೌರ್ಜನ್ಯಗಳು ಮಾಡ್ತಾ ಇದ್ರೆ. ಹಂಗಾಗಿ ಭಾರತೀಯ ಜನತಾ ಪಾರ್ಟಿ ಯಾವತ್ತಿದ್ರು ಕೂಡ ಈ ರೀತಿ ಫಿಡಲ್ ಸಿಸ್ಟಮ್ ವಿರುದ್ಧ ಮುಂಚೆಂದು ಕೂಡ ನಾವು ಕೆಲಸ ಮಾಡ್ಕೊಂಡು ಇವತ್ತು ಕೂಡ ಬಡವರಿಗೆ ರಕ್ಷಣೆ ಕೊಡುವಂತ ಕೆಲಸ ಮಾಡ್ತೀವಿ. ಇದು ಬಳ್ಳಾರಿ ಹೃದಯ ಭಾಗದಲ್ಲಿರುವಂತ ಕಾರ್ಪೊರೇಷನ್ ನ ಆಸ್ತಿ. ಇದು ಕಾಂಪ್ಲೆಕ್ಸ್ಗಳು ಕಟ್ಟಿದೀವಿ, ಅದ್ರ ಮೇಲೆ ಕೂಡ ಕಾಂಪ್ಲೆಕ್ಸ್ಗಳು ಕಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಜನ. ಇವ್ರು ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಮೊನ್ನೆ ರಾತ್ರಿ ಬಂದು 12 ಗಂಟೆ ಸುಮಾರು ಬಂದು ಕಂಪ್ಲೀಟ್ ಬೀಗ ಹೊಡೆದ್ಬಿಟ್ಟು ಆ ಶಟರ್ಗಳನ್ನೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅಲ್ಲಿ ಏನ್ ಬೆದರಿಸಿದ್ದಾರೆ ಅಂತಂದ್ರೆ, ನಮ್ಗೆ ನಮ್ಮ ಲೀಡರ್ಗಳು ಹೇಳಿದ್ದಾರೆ, ಹಂಗಾಗಿ ನಾವು ಕಿತ್ತಾ ಇದೀವಿ ಅಷ್ಟೇ, ನೀವೇನು ಇಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಕೂಡ ಯಾರು ತಗೊಳ್ಳಲ್ಲ ಅಂತ ಹೇಳಿ ಬೆದರಿಸ್ಬಿಟ್ಟಿದ್ದಾರೆ. ಹಂಗಾಗಿ ಎಲ್ಲ 8 ಶಾಪ್ಸ್ ಶಟರ್ಗಳನ್ನೆಲ್ಲ ತಗೊಂಡೋಗಿ ಗುಜರಿಗೆ ಹಾಕ್ಬಿಟ್ಟಿದ್ದಾರೆ.
ಹಂಗಾಗಿ ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗೂಂಡಾಯಿಸಮ್ ಬಳ್ಳಾರಿಯಲ್ಲಿ ನಡೀತಾ ಇದೆ. ಹಂಗಾಗಿ ನಾವು ಬಹಳ ವರ್ಷದಿಂದ ಇವ್ರನ್ನ ಕಾಪಾಡ್ಕೊಂತ ಬಂದೀವಿ. ಇವತ್ತು ಅವ್ರು ಬಂದು ಗೂಂಡಾಯಿಸಮ್ ಮಾಡಿ ಇದು ಮಾಡ್ತಾ ಇದ್ದಾರೆ. ಹಂಗಾಗಿ ಇದಕ್ಕೆ ನಮ್ಮ ನಾಯಕರಾದಂತ ಶ್ರೀರಾಮುಲು ಅವರು ಬಂದು ಅವರು ಅಂದ್ರೆ ಇವ್ರು ಹೇಳ್ತಾ ಇರೋದು MLA ಹಿಂಬಾಲಕರು ಅಂತ ಹೇಳ್ತಾ ಇದ್ದಾರೆ. ಯಾರು ಶಾಪ್ನವರು, ಸಿಟಿ MLA ಹಿಂಬಾಲಕರು ಬಂದು ಮಾಡ್ತಾ ಇದ್ದಾರೆ ಅಂತೇಳಿ ಅವರು ಬೆದರಿಸಿದಾರೆ ಅಂತೇಳಿ ಇವ್ರು ಹೇಳ್ತಾ ಇದ್ದಾರೆ, ಶಾಪ್ನವರು ಬಾಲಕರು. ಬಟ್ ಅದನ್ನ ನಾವು ಖಂಡಿಸಿ ಇವತ್ತು ನಮ್ಮ ನಾಯಕರಾದಂತ ಶ್ರೀರಾಮುಲು ನೇತೃತ್ವದಲ್ಲಿ ಎಲ್ಲರೂ ನಾವು ಕಾರ್ಪೊರೇಟರ್ಸ್ ಎಲ್ಲ ಕಲಿತು ಕುಂತೀವಿ. ನಾನು DC ಅವ್ರಿಗೆ ಫೋನ್ ಮಾಡಿದೆ, ನನ್ಗೆ ಗೊತ್ತಿಲ್ಲ ಸರ್ ಅಂತ ಅಂದಿದ್ರು. ಅಮಿತ್ ಸರ್ಗೆ ಫೋನ್ ಮಾಡಿದೆ, ನಮ್ದು ಆರ್ಡ್ರೇ ಇಲ್ಲ, ನಮಗೆ ಸಂಬಂಧನೇ ಇಲ್ಲ ಸರ್, ಅದು ಯಾರು ಕಿತ್ಕೊಂಡು ಹೋಗಿದಾರೋ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಆಮೇಲೆ ವಿಡಿಯೋ ತೆಗೆದು ಕೊಳ್ಳಿ, ನಾವು ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಶ್ರೀರಾಮುಲು ಅವರಿಗೆ ತೋರಿಸಿದ್ರಲ್ಲ ವಿಡಿಯೋ, ಅದನ್ನ ನಾವು ಕೊಟ್ರೆ ಅದನ್ನ ಕಂಪ್ಲೇಂಟ್ ಮಾಡಲಿ ಅವರು. ಅಂದ್ರೆ ಈ ಹೆಂಗಾಗ್ತಾ ಇದೆ ಅಂತಂದ್ರೆ ಇಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡಿ ಶಾಪ್ಸ್ ನ ಖಾಲಿ ಮಾಡಬೇಕು ಅಂತ ಪ್ಲಾನ್ ಇದೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.